ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೀಮಿಯಂ ಪ್ರೋ ಟ್ಯೂಟೋರಿಯಲ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಪ್ರೀಮಿಯಂ ಪ್ರೋದ ಬೇಸಿಕ್ಸ್ ಮತ್ತು ಪ್ರೀಮಿಯಂ ಪ್ರೋದಲ್ಲಿ ಪ್ರಾಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲ ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ಒಂದು ವಿಡಿಯೋ ನೋಡ್ಕೊಳ್ತಾ ಇದ್ದರೆ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ವಿಡಿಯೋನ ನೋಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತದೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೀಕ್ವೆನ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಟೂಲ್ಸ್ಗಳ ಬಗ್ಗೆ ಮತ್ತು ಹೇಗೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ವಿಡಿಯೋನ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಪ್ರೀಮಿಯಂ ಪ್ರೋನ ಓಪನ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ 1ನಲ್ಲಿ ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೇನೆ. ಇವಾಗ ನಾನು ಅದೇ ಪ್ರಾಜೆಕ್ಟನ್ನು ರೀ ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಅದೇ ವಿಡಿಯೋ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ಇವಾಗ ಈ ಒಂದು ವಿಡಿಯೋನ ಡಿಲೀಟ್ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಇಂಪೋರ್ಟ್ ಮಾಡೋದನ್ನೋದು ತಿಳಿಸಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಈ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿದರೆ ಈ ಒಂದು ವಿಡಿಯೋ ಡಿಲೀಟ್ ಆಗ್ತದೆ. ಫಸ್ಟು ನೀವು ಇಲ್ಲಿ ಸೀಕ್ವೆನ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ನಂತರ ಇಲ್ಲಿ ನೋಡ್ಕೊಳ್ಬೋದು ಎಡಿಟಿಂಗ್ ಮೋಡ್ ಅಂತ ಇದೆ. ಇಲ್ಲಿ ಆ್ಯರಿ ಸಿನಿಮಾ ಅಂತ ಇದೆ. ಇದು ಹೈ ಲೆವೆಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಒಂದು ಸೀಕ್ವೆನ್ಸ್ ಫ್ರೆಂಡ್ಸ್. ಇಲ್ಲಿ ನೀವು ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರ್ತೀರಾ ಆ ಮೋಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ DSLR ಶೂಟ್ ಮಾಡಿದ್ದೇನೆ, ಅದಕ್ಕೆ DSLR ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಮೊಬೈಲ್ನಲ್ಲಿ ಶೂಟ್ ಮಾಡಿದರೆ ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಇರಲಿ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇಲ್ಲಿ ಫ್ರೇಮ್ ಪರ್ ಸೆಕೆಂಡ್ ಅಂತ. ಇದು ನಿಮಗೆ 60 ಇಟ್ಕೊಂಡ್ರೆ ಸ್ಮೂತಾಗಿ ವಿಡಿಯೋ ಪ್ಲೇ ಬ್ಯಾಕ್ ಆಗ್ತದೆ. ಹಾಗೆ ಎಕ್ಸ್ಪೋರ್ಟ್ ಆಗುವಾಗಲೂ ಹಾಗೆ ಫ್ರೆಂಡ್ಸ್ ವಿಡಿಯೋ ಸ್ಮೂತಾಗಿ ಇರ್ತದೆ 60 FPS ಇದ್ದರೆ. ನಾನಿವಾಗ 30 FPS ಇಟ್ಕೊಳ್ತಿದ್ದೇನೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದು ಫ್ರೇಮ್ ಸೈಜ್ ಅಂತ. ನಾನು ಇಲ್ಲಿ 920 ಹಾಗೆ 1080 ಇಟ್ಕೊಂಡಿದ್ದೇನೆ. ನಮಗೆ ವರ್ಟಿಕಲ್ ವಿಡಿಯೋ ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮದು ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ನಾನಿವಾಗ ಫುಟೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಇದು ಮೇಲೆ ಹೋಗಿದೆ ಅಂತ ಹೇಳಿದರೆ ಸೋರ್ಸ್ ಪ್ಯಾನಲ್ಗೆ ಬಂದಿದೆ. ಇವಾಗ ವಿಡಿಯೋನ ಮಾತ್ರ ನಾನು ಒಂದು ನಿಮಿಷ, ಇಲ್ಲಿಗೆ ಸಾಕು ಫ್ರೆಂಡ್ಸ್ ನನಗೆ. ಸೊ ನಾನು ವಿಡಿಯೋನ ಮಾತ್ರ ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಲಿಕ್ ಮಾಡಿ ಫುಲ್ ಇಂಪೋರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಆಡಿಯೋ ಮತ್ತು ವಿಡಿಯೋ ಎರಡು ಬಂದಿದೆ. ನಾನು ಇವಾಗ ಆ ರೀತಿ ಮಾಡಲ್ಲ, Ctrl+Z ಕ್ಲಿಕ್ ಮಾಡ್ತೇನೆ. ನನಗೆ ಇವಾಗ ಇಲ್ಲಿ ವಿಡಿಯೋ ಮಾತ್ರ ಬೇಕು. ಸೊ ವಿಡಿಯೋನ ಮಾತ್ರ ಇಟ್ಕೊಂಡು ಕೆಳಗೆ ತರ್ತಾ ಇದ್ದೇನೆ. ಇಲ್ಲಿ ಈ ರೀತಿ ಬರ್ತದೆ ಫ್ರೆಂಡ್ಸ್. ಯಾಕೆ ಅಂತ ಕೇಳಿದರೆ, ನೀವು ಇಲ್ಲಿ ಶೂಟ್ ಮಾಡಿರೋದು 25 FPS ಇಲ್ಲ 60 FPS ಮಾಡಿದರೆ, ನಾನು ಇವಾಗ 30 FPS ಸೀಕ್ವೆನ್ಸ್ ಇಟ್ಟಿದ್ದೇನೆ. ಸೊ ನಿಮಗೆ ಈ ರೀತಿ ಬರ್ತದೆ. ಇಲ್ಲಿ ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸೀಕ್ವೆನ್ಸ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇಲ್ಲಿ 8 ಟೂಲ್ಸ್ಗಳು ಕಾಣಿಸ್ತಿದ್ದಾವೆ. ಇದನ್ನು ಯೂಸ್ ಮಾಡ್ದೇ ನೀವು ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರೋದಾದರೆ ಫ್ರೆಂಡ್ಸ್, ಇದರ ಹೆಸರು ಸೆಲೆಕ್ಷನ್ ಟೂಲ್ ಅಂತ. ಈ ಒಂದು ಸೆಲೆಕ್ಷನ್ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡೋದು ಅಂತ ಹೇಳಿದರೆ, ಇಲ್ಲಿ ಇವಾಗ ನಾನು ಇನ್ನೊಂದು ಫುಟೇಜನ್ನು ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ದಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಬೋದು. ಇವಾಗ ಸೆಲೆಕ್ಷನ್ ಟೂಲನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಈ ಒಂದು ವಿಡಿಯೋ ಬಂದಿದೆ. ಇದು ಈ ಒಂದು ವಿಡಿಯೋ. ಇಲ್ಲಿ 2 ವಿಡಿಯೋ ಇದೆ ಫ್ರೆಂಡ್ಸ್. ನಾನಿವಾಗ ಈ ಒಂದು ವಿಡಿಯೋಗೆ ಸ್ವಲ್ಪ ಝೂಮ್ ಮಾಡ್ತಿದ್ದೇನೆ. ಈ ಒಂದು ವಿಡಿಯೋನ ಸ್ವಲ್ಪ ಝೂಮ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾತ್ರ ಮೂವ್ ಆಗಿದೆ. ಈ ಒಂದು ವಿಡಿಯೋ ಮೂವ್ ಆಗಿಲ್ಲ. ಈ ಒಂದು ಸೆಲೆಕ್ಷನ್ ಟೂಲು ನಿಮಗೆ ಈ ರೀತಿ ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ವೈಟ್ ಬಾರ್ಡರ್ ಬಂದಿದೆ. ಈ ಒಂದು ಫುಟೇಜ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಈ ಒಂದು ಫುಟೇಜ್ಗೆ ನೀವು ಏನಾದರೂ ಎಫೆಕ್ಟ್ ಹಾಕಬೇಕಂತಾದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟನ್ನು ಹಾಕ್ಬೋದು. ಇದು ನೋಡ್ಕೊಳ್ಬೋದು ಫ್ರೆಂಡ್ಸ್, ಇದು ಲೆಫ್ಟ್ ರೈಟ್ಗೆ ಮೂವ್ ಆಗ್ತಾಯಿದೆ. ಝೂಮ್ ಕೂಡ ಮಾಡ್ಕೊಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಫುಟೇಜ್ಗೆ ಮಾತ್ರ ಇದು. ಇದಕ್ಕೆ ಅಪ್ಲೈ ಆಗಲ್ಲ. ಇದು ನಿಮಗೆ ಸೆಲೆಕ್ಷನ್ ಟೂಲ್.
ಇದು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದರ ಹೆಸರು ಟ್ರ್ಯಾಕ್ ಸೆಲೆಕ್ಟ್ ಫಾರ್ವರ್ಡ್ ಟೂಲ್ ಅಂತ. ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಕಂಪ್ಲೀಟ್ ವೀಡಿಯೋನ ಅಂತ ಹೇಳಿದರೆ ಕಂಪ್ಲೀಟ್ ಏನು ಎಡಿಟಿಂಗ್ ಮಾಡ್ಕೊಂಡಿರ್ತೀರಾ ಅದನ್ನು ನೀವು ಮೂವ್ ಮಾಡ್ಕೊಳ್ಬೋದು. ಲೈಕ್ ಇವಾಗ ಈ ರೀತಿ ಮೂವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಲ್ಲಿ ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ಎಷ್ಟು ನೀವು ಎಡಿಟಿಂಗ್ ಮಾಡ್ಕೊಂಡಿರ್ತೀರಾ ಅದೆಲ್ಲ ಸೆಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಮೂವ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಬೇರೆ ಏನಾದರೂ ಫುಟೇಜನ್ನು ಆ್ಯಡ್ ಮಾಡಬೇಕಾದ್ರೆ ಈ ರೀತಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದಿದೆ, ಇಲ್ಲಿ ಬ್ಲ್ಯಾಂಕ್ ಇದೆ, ಏನೂ ಇಲ್ಲ ಇಲ್ಲಿ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದರ ಹೆಸರು ರಿಪ್ಪಲ್ ಎಡಿಟ್ ಟೂಲ್ ಅಂತ. ಈ ಒಂದು ಟೂಲನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಪೇಸ್ ಇದೆಯಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ತೆಗಿಬೋದು. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ಪೇಸ್ ಇದೆ. ಇಲ್ಲಿ ಕಂಪ್ಲೀಟ್ ವೀಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಜಾಯಿನ್ ಮಾಡ್ಬೋದು. ಇಲ್ಲ ಅಂದರೆ ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಮೂವ್ ಮಾಡ್ಕೊಳ್ಬೋದು. ಇಲ್ಲಿ ಬ್ಲ್ಯಾಂಕ್ ಇದೆಯಲ್ಲ ಫ್ರೆಂಡ್ಸ್, ಇದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ರಿಪ್ಪಲ್ ಡಿಲೀಟ್ ಅಂತ ಕಾಣಿಸ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಪೇಸ್ ಆಟೋಮೆಟಿಕಲಿ ಡಿಲೀಟ್ ಆಗಿದೆ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ಪೇಸ್ ಆಟೋಮೆಟಿಕಲಿ ಡಿಲೀಟ್ ಆಗಿದೆ. ನೀವು ಆ ರೀತಿ ಕಂಪ್ಲೀಟ್ ಸೆಲೆಕ್ಟ್ ಮಾಡಿಬಿಟ್ಟು ಮೂವ್ ಮಾಡಲಿಕ್ಕೆ ಆಗದೇ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದರ ಹೆಸರು ರೇಸರ್ ಟೂಲ್ ಅಂತ. ಈ ಒಂದು ರೇಸರ್ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋನ ಕಟ್ಟಿಂಗ್ಸನ್ನು ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ 2 ಪಾರ್ಟ್ ಆಗಿದೆ. ಇದೊಂದು ವಿಡಿಯೋ 2 ಪಾರ್ಟ್ ಆಗಿದೆ. ಹಾಗೆ ಇನ್ನೂ ಕೂಡ ಕಟ್ಟಿಂಗ್ಸನ್ನು ಮಾಡ್ಕೊಳ್ಬೋದು. ಈ ರೀತಿ ಎಷ್ಟು ಬೇಕಾದರೂ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಈ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಶಾರ್ಟ್ ಫಾರ್ಮ್ ಯಾವುದಪ್ಪ ಅಂತ ಕೇಳಿದ್ರೆ, ಇವಾಗ ಕಂಟ್ರೋಲ್ ಕೆ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಕಟ್ ಆಗಿದೆ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಕಟ್ ಆಗಿದೆ. ಅಂಡು ಮಾಡ್ತೇನೆ. ಇವಾಗ ಇಲ್ಲಿ ಒಂದು ಕಟ್ ಮಾಡ್ತೇನೆ, ಕಂಟ್ರೋಲ್ ಕೆ ಯೂಸ್ ಮಾಡಿಕೊಂಡು. ಕಂಟ್ರೋಲ್ ಕೆ, ಇನ್ನೊಂದು ಕಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಬರೋದಾದ್ರೆ ಫ್ರೆಂಡ್ಸ್, ಇದರ ಹೆಸರು ಸ್ಲಿಪ್ ಟೂಲ್ ಅಂತ. ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ವೀಡಿಯೋನ ಮೂವ್ಮೆಂಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ವೀಡಿಯೋನ ಕಟ್ ಮಾಡ್ದೇನೆ ವೀಡಿಯೋನ ಮೂವ್ಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ಫ್ರೆಂಡ್ಸ್, ಇದರ ಹೆಸರು ಪೆನ್ ಟೂಲ್ ಅಂತ. ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಮಾಸ್ಕಿಂಗನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಪೆನ್ ಟೂಲನ್ನು ಯೂಸ್ ಮಾಡಿಕೊಂಡು ಇದನ್ನು ಈ ರೀತಿ ಮೋಲ್ಡಿಂಗ್ ಮಾಡ್ಕೊಳ್ಬೋದು ಸೈಡು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ಸೌಂಡ್ ವಾಲ್ಯೂಮನ್ನು ಈ ರೀತಿ ಪೆನ್ ಟೂಲ್ ಯೂಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೋದು. ನೀವೇನಾದರೂ ಶಾರ್ಟ್ ಮೂವಿ ಎಡಿಟಿಂಗ್ ಮಾಡ್ಕೊಳ್ತಿದ್ದೀರಾ ಅಂದರೆ ಈ ಒಂದು ಟೂಲ್ ನಿಮಗೆ ಯೂಸ್ ಆಗ್ತದೆ. ಏಕೆ ಅಂತ ಕೇಳಿದ್ರೆ ಅಲ್ಲಿ ಡೈಲಾಗ್ಸ್ಗಳು ಜಾಸ್ತಿ ಇರ್ತದೆ, ಹಾಗೆ ಮ್ಯೂಸಿಕನ್ನು ರ್ಯಾಂಪಿಂಗ್ ಮಾಡ್ಕೊಳ್ಬೇಕು. ಸೊ ಇದು ನಿಮಗೆ ಜಾಸ್ತಿ ಶಾರ್ಟ್ ಮೂವಿಯಲ್ಲಿ ಯೂಸ್ ಆಗ್ತದೆ. ಹಾಗೆ ಏನಾದರೂ ಆಲ್ಬಮ್ ಶೂಟ್ ಮಾಡುವಾಗ ಇದಕ್ಕೆಲ್ಲ ಯೂಸ್ ಆಗ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಇದರ ಹೆಸರು ಹ್ಯಾಂಡ್ ಟೂಲ್ ಅಂತ. ಈ ಒಂದು ಹ್ಯಾಂಡ್ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋನ ಸ್ಲೈಡ್ ಮಾಡ್ಕೊಳ್ಬೋದು. ಈ ರೀತಿ ಸ್ಲೈಡ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇಲ್ಲಿ ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಮೂವ್ಮೆಂಟ್ ಮಾಡ್ಕೊಳ್ಬೋದು. ಟೈಮ್ ಲೈನನ್ನು ಈ ರೀತಿ ಮೂವ್ಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇದರ ಹೆಸರು ಟೈಪ್ ಟೂಲ್ ಅಂತ. ಟೈಪ್ ಟೂಲ್ ಅಂತ ಹೇಳಿದ್ರೆ ಟೆಕ್ಸ್ಟ್. ಇಲ್ಲಿ ನಿಮಗೆ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಇವಾಗ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಇಲ್ಲಿ ವೀಡಿಯೋದ ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಬಂದಿದೆ, ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಬಾಕ್ಸ್ ಬಂದಿದೆ. ಇವಾಗ ನೀವು ಏನಾದರೂ ಟೈಪ್ ಮಾಡಿದರೆ ಅದು ವೀಡಿಯೋದ ಮೇಲೆ ಬರ್ತದೆ. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಸ್ಟ್ರಿಂಗ್ ಬಾಕ್ಸ್ ಟೈಪ್ ಮಾಡಿದ್ದೇನೆ. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಟೂಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇದರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಎಫೆಕ್ಟ್ ಕಂಟ್ರೋಲ್ಗೆ ಹೋದರೆ ಇಲ್ಲಿ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಝೂಮ್ ಕೂಡ ಮಾಡ್ಕೊಳ್ಬೋದು. ಏನು ಬೇಕಾದರೂ ಇಲ್ಲಿ ಮಾಡ್ಕೊಳ್ಬೋದು. ನಾನು ಇವಾಗ ಇದನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ರೆಂಡರಿಂಗ್ ನಿಮಗೆ ವೀಡಿಯೋನ ಪ್ರಿವ್ಯೂ ಮಾಡಲಿಕ್ಕೆ, ಹಾಗೆ ವೀಡಿಯೋನ ನೀವು ಏನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡಿದ್ದೀರಾ ಅದನ್ನು ಕ್ಲೀನಾಗಿ ಪ್ಲೇಬ್ಯಾಕ್ ಆಗದೇ ಇದ್ದರೆ ನಿಮಗೆ ಅದು ಯೂಸ್ ಆಗ್ತದೆ. ಲೈಕ್ ನಿಮ್ಮ ಸಿಸ್ಟಮ್ ಏನಾದರೂ ಸ್ಲೋ ಇದ್ದರೆ ಅದು ನಿಮಗೆ ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ನಿಮಗೆ ರೆಡ್ ಕಲರಲ್ಲಿ ಕಾಣಿಸ್ತದೆ. ರೆಡ್ ಕಲರ್ ಅಂತ ಹೇಳಿದ್ರೆ ನಿಮ್ಮ ಸಿಸ್ಟಮ್ ಸ್ವಲ್ಪ ಸ್ಲೋ ಇದೆ, ವಿಡಿಯೋ ಸ್ವಲ್ಪ ಜಾಸ್ತಿ ರೆಸೊಲ್ಯೂಷನಲ್ಲಿ ಇದ್ದರೆ ನಿಮಗೆ ಈ ರೀತಿ ರೆಡ್ ಆಗಿ ಬರ್ತದೆ. ವೀಡಿಯೋನ ಪ್ಲೇಬ್ಯಾಕ್ ಮಾಡಿದರೆ ನಿಮಗೆ ವೀಡಿಯೋ ಲ್ಯಾಗಿ ಫೀಲ್ ಆಗ್ತದೆ. ಸೊ ಇಲ್ಲಿ ನಿಮಗೆ ವೀಡಿಯೋದ ಕೊನೆಗೆ ಬಂದುಬಿಟ್ಟು ಈ ಕರ್ಸರ್ ಇಡಿ, ನಂತರ ಇಲ್ಲಿ ಝೂಮ್ ಮಾಡಿದರೆ ಇಲ್ಲಿ ನೀವು ಫೈನಲ್ಗೆ ಇಟ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲ ಅಂದರೆ
ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಮಾರ್ಕ್ ಔಟ್ ಅಂತ ಕಾಣಿಸ್ತದೆ, ಇದರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಮಾರ್ಕ್ ಔಟ್ ಆಗ್ತದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಫುಲ್ ಬಂದಿರ್ತದೆ. ನೆಕ್ಸ್ಟ್ ಇಲ್ಲಿ ಎಂಟರ್ ಕೊಟ್ಟರೆ ನೀವು ಇಲ್ಲಿ ರೆಂಡರ್ ಆಗ್ತದೆ. ಇದು 4K ಫುಟೇಜನ್ನು ಈ ರೀತಿ ಇಂಪೋರ್ಟ್ ಮಾಡಿದರೆ ಇಲ್ಲಿ ರೆಡ್ಡಲ್ಲಿ ಕಾಣಿಸ್ತದೆ. ಈ ರೀತಿ ಮಾರ್ಕ್ ಔಟ್ ಮಾಡಿಬಿಟ್ಟು ಎಂಟರ್ ಕೊಟ್ಟರೆ ಅದು ರೆಂಡರ್ ಆಗ್ತದೆ. ಮತ್ತು ಈ ಒಂದು ರೆಂಡರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದರೆ, ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪೋರ್ಟ್ ಆದರೆ ಇಲ್ಲಿ ರೆಂಡರ್ ಮಾಡಿಕೊಂಡ್ರೆ ಸ್ಪೀಡಾಗಿ ಎಕ್ಸ್ಪೋರ್ಟ್ ಆಗ್ತದೆ. ಈ ಒಂದು ಸೆಲೆಕ್ಷನ್ ಟೂಲ್ನ ಶಾರ್ಟ್ ಫಾರ್ಮ್ ಬಂದುಬಿಟ್ಟು ನೀವು ವಿ ಕ್ಲಿಕ್ ಮಾಡಿದರೆ ಅದು ನೀವು ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಆಗ್ತದೆ. ನಾನು ಇವಾಗ ಇಲ್ಲಿ ರೇಸರ್ ಟೂಲನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ವಿ ಕ್ಲಿಕ್ ಮಾಡಿದರೆ ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಷನ್ ಟೂಲ್ಗೆ ಬಂದಿದೆ. ಈ ಒಂದು ಟ್ರ್ಯಾಕ್ ಸೆಲೆಕ್ಟ್ ಫಾರ್ವರ್ಡ್ ಟೂಲ್ನ ಶಾರ್ಟ್ ಫಾರ್ಮ್ ಬಂದುಬಿಟ್ಟು ನಾನು ಇವಾಗ ಮತ್ತೆ ಇಲ್ಲಿ ರೇಸರ್ ಟೂಲನ್ನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನಾನು ಇವಾಗ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದರೆ ನೋಡ್ಕೊಳ್ಬೋದು ಟ್ರ್ಯಾಕ್ ಸೆಲೆಕ್ಟ್ ಫಾರ್ವರ್ಡ್ ಟೂಲ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್ ಇಲ್ಲಿ ರಿಪಲ್ ಡಿಲೀಟ್ ಟೂಲ್ಗೆ ಬಿ ಸೆಲೆಕ್ಟ್ ಮಾಡಿದರೆ ರಿಪಲ್ ಡಿಲೀಟ್ ಟೂಲ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ರೇಸರ್ ಟೂಲ್ಗೆ ನಿಮಗೆ ಇಲ್ಲಿ ಸಿ ಕ್ಲಿಕ್ ಮಾಡಿದರೆ ಈ ರೇಸರ್ ಟೂಲ್ ಸೆಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಬಂದರೆ ಇಲ್ಲಿ ಸ್ಲಿಪ್ ಟೂಲ್ಗೆ ವೈ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಸ್ಲಿಪ್ ಟೂಲ್ ಸೆಲೆಕ್ಟ್ ಆಗ್ತದೆ. ಇಲ್ಲಿ ನಾನು ವೈ ಕ್ಲಿಕ್ ಮಾಡ್ತೇನೆ, ಕೀಬೋರ್ಡಲ್ಲಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್ ಇದು ಪೆನ್ ಟೂಲ್ಗೆ ನೀವು ಪಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಪೆನ್ ಟೂಲ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್ ಇಲ್ಲಿ ಹ್ಯಾಂಡ್ ಟೂಲ್ಗೆ ಇಲ್ಲಿ ಹೆಚ್ಚು ಕ್ಲಿಕ್ ಮಾಡಿದರೆ ಹ್ಯಾಂಡ್ ಟೂಲ್ ಸೆಲೆಕ್ಟ್ ಆಗಿದೆ. ಹಾಗೆ ಟೆಕ್ಸ್ಟ್ಗೆ ಟಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವು ರೆಂಡರ್ ಮಾಡಿರ್ತೀರಲ್ಲ ಈ ಒಂದು ಫುಟೇಜನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಕಂಟ್ರೋಲ್ ಎಮ್ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸ್ ಬಂದಿದೆ. ಇವಾಗ ಇಲ್ಲಿ ಫೈಲ್ಸ್ಗೆ ಹೋಗಿಬಿಟ್ಟು ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೀಡಿಯಾ, ಇಲ್ಲಿ ಕೂಡ ಎಕ್ಸ್ಪೋರ್ಟ್ ಸೆಟ್ಟಿಂಗ್ ಬಂದಿದೆ. ಇಲ್ಲಿ ಮ್ಯಾಚ್ ಸೀಕ್ವೆನ್ಸ್ ಸೆಟ್ಟಿಂಗ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಕಾರ್ಡಿಂಗ್ ಟು ಯುವರ್ ಸೀಕ್ವೆನ್ಸ್ ನೀವು ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇಲ್ಲಿ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ H.264 ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಬೇರೆ ಯಾವುದಾದ್ರು ಫುಟೇಜ್ ಇದ್ದರೆ ಯಾವುದಾದ್ರು ಬೇರೆ ಯಾವುದಾದ್ರು ಇದ್ದರೆ ಕ್ವಿಕ್ ಟೈಮ್ ಯಾವುದೇ ಇದ್ದರೂ ನೀವು H.264 ಸೆಲೆಕ್ಟ್ ಮಾಡಿಬಿಡಿ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್ ಇದು ಪ್ರೀಸೆಟ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ಯೂಟ್ಯೂಬ್ ರೆಸೊಲ್ಯೂಷನ್ ಇದೆ, ಯೂಟ್ಯೂಬ್ 1080p ಇದೆ, ಯೂಟ್ಯೂಬ್ 480p ಇದೆ, 720 ಇದೆ, 4K ಕೂಡ ಇದೆ. ನಾನು ಇವಾಗ ಯೂಟ್ಯೂಬ್ 1080p ಫುಲ್ HD ಇಡ್ತೇನೆ. ಇವಾಗ ಇದು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ನೇಮ್ ಅಂತ ಇದೆ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಆಗಬೇಕು, ಯಾವ ಫೈಲ್ನಲ್ಲಿ ಎಕ್ಸ್ಪೋರ್ಟ್ ಆಗಬೇಕು ಎನ್ನುವಂಥದ್ದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ವಿಡಿಯೋ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋ ರೆಸೊಲ್ಯೂಷನ್ ಕೂಡ ಇದೆ, ಹಾಗೆ ಇಲ್ಲಿ ಫ್ರೇಮ್ ರೇಟ್ ಕೂಡ ಇದೆ. ಇದನ್ನು ನೀವು ಅನ್ಟಿಕ್ ಮಾಡಿಬಿಟ್ಟು ಇಲ್ಲಿ 60 ಕೂಡ ಇಡ್ಬೋದು. ಹಾಗೆ ಇಲ್ಲಿ ರೆಂಡರ್ ಎಟ್ ಅ ಮ್ಯಾಕ್ಸಿಮಮ್ ಡೆಪ್ತ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಎನ್ಕೋಡಿಂಗ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಇಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹಾರ್ಡ್ವೇರ್ ಎನ್ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಎನ್ಕೋಡಿಂಗ್ ಅಂತ ಇದೆ. ನಿಮ್ಮ ಸಿಸ್ಟಮಲ್ಲಿ ಏನಾದರೂ ಗ್ರಾಫಿಕ್ ಕಾರ್ಡ್ ಇದ್ದರೆ ಹಾರ್ಡ್ವೇರ್ ಎನ್ಕೋಡಿಂಗನ್ನು ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಗ್ರಾಫಿಕ್ ಕಾರ್ಡ್ ಇಲ್ಲ, ನಿಮ್ಮ ಪ್ರೊಸೆಸರ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸಾಫ್ಟ್ವೇರ್ ಎನ್ಕೋಡಿಂಗ್ ಇಟ್ಕೊಳ್ಬಹುದು. ನಾನು ಇವಾಗ ಹಾರ್ಡ್ವೇರ್ ಎನ್ಕೋಡಿಂಗ್ ಇಡ್ತಾ ಇದ್ದೇನೆ. ಈಗ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಬಿಟ್ ರೇಟ್ ಅಂತ ಕಾಣಿಸ್ತದೆ. ನೆಕ್ಸ್ಟ್ ಬರೋದಾದ್ರೆ ಫ್ರೆಂಡ್ಸ್ ಇದು ಬಿಟ್ ರೇಟ್. ಇಲ್ಲಿ VBR 1 ಪಾಸ್ ಇದೆ, ಇಲ್ಲಿ VBR 2 ಪಾಸ್ ಇಟ್ಕೊಂಡು ಚೇಂಜಸ್ ಕೂಡ ಮಾಡ್ಕೊಳ್ಬಹುದು. ಹಾಗೆ CBR ಕೂಡ ಇದೆ. ನಾನು ಪ್ರಿಫರ್ ಮಾಡೋದು VBR 1 ಪಾಸ್ ಅನ್ನು. ಇಲ್ಲಿ ನೀವು 16 ಅಂತ ಇದೆ, ಇಲ್ಲಿ 20 ಕೂಡ ಇಟ್ಕೊಳ್ಬಹುದು, 10 ಕೂಡ ಇಟ್ಕೊಳ್ಬಹುದು. ಸೊ ದಟ್ ನಿಮ್ಮ ವಿಡಿಯೋದ ಸೈಜ್ ಹೆಚ್ಚು ಕಡಿಮೆ ಆಗ್ತದೆ ಅಷ್ಟೇ. ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಸೆಟ್ಟಿಂಗ್ಸ್ ಬರೋದು. ನೆಕ್ಸ್ಟ್ ಇಲ್ಲಿ ಯೂಸ್ ಮ್ಯಾಕ್ಸಿಮಮ್ ರೆಂಡರ್ ಕ್ವಾಲಿಟಿಯನ್ನು ಟಿಕ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲಿ ಯೂಸ್ ಮ್ಯಾಕ್ಸಿಮಮ್ ರೆಂಡರ್ ಕ್ವಾಲಿಟಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯೂಸ್ ಪ್ರಿವ್ಯೂ ಅಂತ ಇದೆಯಲ್ಲ ಅದನ್ನು ಟಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಎಸ್ಟಿಮೇಟೆಡ್ ಸೈಜ್ ಬಂದುಬಿಟ್ಟು 13 MB ಅಂತ ಇದೆ. ಇಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ 20 ಕೂಡ ಇಡ್ಬೋದು. 20 ಇಟ್ಟರೆ ಇಲ್ಲಿ ನೋಡ್ಕೊಳ್ಬೋದು 17 MB ಅಂತ ಇದೆ. ಇಲ್ಲಿ 5 ಕೂಡ ಇಟ್ಕೊಳ್ಬೋದು. 5 ಇಟ್ಟರೆ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಈ ಒಂದು ವಿಡಿಯೋ 4 MBಗೆ ಕನ್ವರ್ಟ್ ಆಗಿದೆ. ನೀವು ಈ ರೀತಿ ವಾಟ್ಸಪ್ ಸ್ಟೇಟಸ್ ಮಾಡಬೇಕಾದ್ರೆ ಈ ರೀತಿ ಕಡಿಮೆ ಇಲ್ಲಿ ಇಟ್ಕೊಳ್ಳಿ, ಸೊ ದಟ್ ಕ್ವಾಲಿಟಿ ಲಾಸ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ಪೋರ್ಟ್ ಆಗ್ತದೆ ವಿಡಿಯೋ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಎನ್ಕೋಡಿಂಗ್ ಅಂತ ಬಂದಿದೆ. ಫಸ್ಟ್ ನಿಮಗೆ ಆಡಿಯೋ ಎನ್ಕೋಡ್ ಆಗ್ತದೆ, ನೆಕ್ಸ್ಟು ವಿಡಿಯೋ ಎನ್ಕೋಡ್ ಆಗ್ತದೆ. ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಎಫೆಕ್ಟ್ಸನ್ನು ಹೇಗೆ ಹಾಕೋದು ಎಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.